ನಮ್ಮ ಬೀದರ್ ಸೆನ್ ಪೊಲೀಸ್ ಸ್ಟೇಷನ್ಗೆ 2 ದಿನ ಹಿಂದೆ ಒಂದು ಕಂಪ್ಲೇಂಟ್ ಬಂದಿದೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸುಮಾರು 2 ಕೋಟಿ ಮೇಲೇನೆ ದುಡ್ಡನ್ನ ಸ್ಟಾಕ್ಸ್ ಅಲ್ಲಿ ಹಾಕುವ ಒಂದು ಆ್ಯಪ್ಗೆ ದುಡ್ಡು ಹಾಕಿ ಮೋಸ ಹೋಗಿದ್ದಾನಂತ ಕಂಪ್ಲೇಂಟ್ ಕೊಡ್ತಾರೆ. ಈ ವ್ಯಕ್ತಿ ಮೊದಲು ಫೇಸ್ಬುಕ್ ಅಲ್ಲಿ ಬ್ರೌಸಿಂಗ್ ಮಾಡ್ತಿರೋ ಒಂದು ಲಿಂಕ್ ಸಿಗ್ತದೆ. ಆ ಲಿಂಕ್ ಹುಡುಕಾಡ್ಕೊಂಡು ಹೋದಾಗ ಒಂದು ನಂಬರ್ ಮುಖಾಂತರ ವಾಟ್ಸ್ಆಪ್ ಮೆಸೇಜಸ್ ಬರ್ತದೆ. ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಸ್ಟಾಕ್ ಅಲ್ಲಿ ಅಮೌಂಟ್ ಅನ್ನು ಡಬಲಿಂಗ್ ಮಾಡ್ತೇವೆ, ಟ್ರಿಪಲ್ ಮಾಡ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ರಿಂದ ಮೊದಲು ಒಂದು 4 lakhs 5 lakhs ಹಾಕ್ತಾನೆ. 4 lakhs 5 lakhs ಹಾಕಿದ್ದಾಗ ನಿಜವಾಗ್ಲೂ ಅಮೌಂಟ್ ಡಬಲ್ ಆಗ್ತದೆ. ಆ ಅಮೌಂಟ್ ಅನ್ನು ವಿತ್ಡ್ರಾ ಕೂಡ ಮಾಡ್ಕೊಳ್ತಾನೆ ಎಟಿಎಂ ಮುಖಾಂತರ. ಸೊ ಸ್ವಲ್ಪ ಒಂದು ಕ್ರೆಡಿಬಿಲಿಟಿ ಬಂದ್ಬಿಡ್ತದೆ. ಈ ಆಪ್ ಮುಖಾಂತರ ನಾವು ದುಡ್ಡು ಹಾಕಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗ್ತದೆ ಅಂತ ಒಂದು ಭರವಸೆ ಬಂದು ಈ ಸ್ಟಾರ್ಟ್ಸ್ ಇನ್ವೆಸ್ಟಿಂಗ್ ಮೋರ್ ಅಂಡ್ ಮೋರ್ ಅಮೌಂಟ್, ಜಾಸ್ತಿ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡ್ತಾನೆ. ಅದಾದ ನಂತರ ಹಿ ಗೆಟ್ಸ್ ನಿಜವಾಗ್ಲೂ ಅಮೌಂಟ್ ಡಬಲ್ ಆಗ್ತದೆ, ಆಕ್ಚುಲಿ ತೋರಿಸ್ತದೆ. ಬಟ್ ಆ ಅಮೌಂಟ್ ಅನ್ನು ವಿತ್ಡ್ರಾ ಮಾಡಕ್ ಹೋದಾಗ ಮತ್ತೊಂದು ಮೆಸೇಜ್ ಬರ್ತದೆ, ಇನ್ನೂ 50 ಲಕ್ಷ ಕೊಟ್ರೇನೆ ನಿಮ್ಮ ದುಡ್ಡು ರಿಲೀಸ್ ಆಗ್ತದೆ ಅಂತ. ಈ ರೀತಿ ಪದೇ ಪದೇ ಮೆಸೇಜಸ್ ಬಂದಾಗ ಕೊನೆಗೂ ತಾನು ಮೋಸ ಹೋಗಿದ್ದಾನೆ ಅಂತ ತಿಳ್ಕೊಂಡು ನಮ್ಮ ಕಡೆ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಸೊ ಎಲ್ಲರಿಗೂ ನಮ್ಮ ವಿನಂತಿ, ಕ್ರೆಡಿಬಿಲಿಟಿ ಇಲ್ಲದ ಸ್ಟಾಕ್ ಈ ಆಪ್ಗಳನ್ನ ನಂಬಕ್ ಹೋಗಬೇಡಿ.